ನಾವೆಲ್ಲರೂ ಕೂಡ ಮೂರ್ತಿಯನ್ನ ಎಷ್ಟು ಹೊಗಳ್ತಾ ಇದೀವಿ, ಎಷ್ಟು ಕಣ್ತುಂಬಿಕೊಳ್ತಾ ಇದೀವಿ, ಎಷ್ಟು ಅದ್ಭುತವಾಗಿದೆ ಅಂತ ಹೇಳಿ. ಸೊ ಈ ಅದ್ಭುತ ಮೂರ್ತಿಯನ್ನ ಕೆತ್ತನೆ ಮಾಡಿರೋರು ನಮ್ಮೆಲ್ಲರಿಗೂ ಗೊತ್ತಾದಂಗೆ ಕರ್ನಾಟಕದ ಮೈಸೂರಿನ ಶಿಲ್ಪಿ ಅರುಣ್ ಯೋಗಿರಾಜ್ ಅಂತ ಹೇಳಿ. ಸದ್ಯ ಅವರ ಪತ್ನಿ ವಿಜೇತಾ ನಮ್ಮ ಜೊತೆಗೆ ಮೈಸೂರಿನಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವಿಜೇತಾ ಅವ್ರ ಹತ್ರ ಮಾತನಾಡ್ತಾ ಹೋಗ್ತೀನಿ. ವಿಜೇತಾ ನಮಸ್ತೆ. ನಮಸ್ತೆ ಮ್ಯಾಮ್. ನಮಸ್ತೆ. ನಮಸ್ತೆ ವಿಜೇತಾ. ನಿಜವಾಗ್ಲೂ ನಮ್ಗೆ ಇಷ್ಟು ಖುಷಿ ಆಗ್ತಾ ಇದೆ ಅಂತಂದ್ರೆ ನಿಮ್ಗೆಲ್ರಿಗೂ ಎಷ್ಟು ಖುಷಿ ಆಗ್ತಾ ಇರಬಹುದು ಅಂತ ನನಗೆ ಅನ್ನಿಸ್ತಾ ಇದೆ. ಮೊದಲನೇದಾಗಿ ಸುಮಾರು ಪ್ರಶ್ನೆಗಳಿದೆ ನಿಮ್ಮ ಹತ್ರ ಕೇಳಕ್ಕೆ. ಸೊ ಈ ಖುಷಿನ ಹೇಗ್ ವ್ಯಕ್ತಪಡಿಸ್ತೀರಾ ವಿಜೇತಾ? ಏನ್ ಹೇಳೋದು ಮೇಡಮ್, ಇದು ತುಂಬಾ ಪುಣ್ಯದ ಕೆಲಸ ಸಿಕ್ಕಿದೆ ಮಾಡೋದಿಕ್ಕೆ. ತುಂಬಾ ಇದು ಸಾಧನೆಯಿಂದ ಮಾಡೋಂಥ ಕೆಲಸ ಇದು. ತುಂಬಾ ಚೆನ್ನಾಗಿ ಅರುಣ್ ಇದನ್ನ ನೆರವೇರಿಸಿ ಅರ್ಪಿಸಿದ್ದಾರೆ. ನಮ್ಗೆ ತುಂಬಾ ಸಂತೋಷ ಆಗ್ತಾ ಇದೆ ಮತ್ತೆ ಹೆಮ್ಮೆ ಆಗ್ತಾ ಇದೆ. ಅರುಣ್ ಅವರು ಈ ಮೂರ್ತಿಯನ್ನ ಕೆತ್ತನೆ ಮಾಡುವಾಗ ಉಪವಾಸ ಇದ್ರು, ಸುಮಾರು ದಿನ ಯಾರ ಜೊತೆನೋ ಮಾತೇ ಆಡಿಲ್ಲ, ತುಂಬಾ ವ್ರತವನ್ನೆಲ್ಲ ಮಾಡ್ತಾ ಇದ್ರು ಅಂತ ಕೇಳ್ಪಟ್ವಿ. ಸೊ ನಮ್ಗೆ ಕಂಪ್ಲೀಟ್ ಹೇಳ್ತೀರಾ ಅವ್ರು ಯಾವ ರೀತಿ ವ್ರತ ಮಾಡ್ತಾ ಇದ್ರು ಅಥವಾ ಯಾವ ರೀತಿ ಇದ್ದು ಈ ಮೂರ್ತಿ ಕೆತ್ತನೆ ಮಾಡುವಂತ ಸಂದರ್ಭದಲ್ಲಿ ಅಂತ? ಒಂದು ದಿನಚರಿ ಶುರು ಆಗ್ತಿದ್ದು ವ್ಯಾಯಾಮದಿಂದ. ಮತ್ತೆ ಪೂರ್ತಿ ದಿನ ಅವರು ಸಾತ್ವಿಕ ಭೋಜನ ಮಾಡ್ತಿದ್ರು. ಫ್ರೂಟ್ಸ್ ತಿನ್ನೋದು ಮತ್ತೆ ಇದು ಮೊಳಕೆ ಕಾಳು ಮತ್ತೆ ಊಟನೂ ಆ ಟ್ರಸ್ಟ್ ಇಂದಾನೆ ಕೊಡ್ತಿದ್ರು. ದಾಲು, ಅನ್ನ, ಪಲ್ಯ ಅಂತ ಅವ್ರ ಶೈಲಿಯಲ್ಲಿ ಮಾಡಿ ಕೊಡ್ತಿದ್ರು. ಮತ್ತೆ ಕೆಲವು ಸಂದರ್ಭದಲ್ಲಿ ಅರುಣನು ಮಾಡಿ ಅಡುಗೆ ಮಾಡಿ ಕೊಟ್ಟಿದ್ದೂ ಇದೆ ಅಲ್ಲಿ. ಎಲ್ಲರೂ ಈಗಲೂ ಹೇಳ್ತಾರೆ ಚೆನ್ನಾಗಿ ಮಾಡ್ತಾರೆ ಅಂತ. ಹಾಗೆ ಅವರು ದಿನದಲ್ಲಿ 10 ಗಂಟೆಗಿಂತ ಜಾಸ್ತಿ 20 ಅವರ್ಸ್ ಎಲ್ಲ ಕೆಲಸ ಮಾಡಿದ್ದು ಇದೆ. ಏನಾದ್ರೂ ಹೇಳ್ಕೊಂಡಿದ್ರ ಆ ಮೂರ್ತಿ ಕೆತ್ತನೆ ಮಾಡುವಂತಹ ಸಂದರ್ಭದಲ್ಲಿ ನನಗೆ ಏನಾದ್ರೂ ಒಂದ್ ರೀತಿ ಭಾಸವ ಆಗ್ತಾ ಇದೆ ಅಥವಾ ಭಗವಂತನ ಪ್ರೇರಣೆ ಇಲ್ಲದೆ ನಾವ್ ಏನು ಮಾಡಕ್ ಆಗಲ್ಲ ಅಂತ ಹೇಳ್ತೀವಿ, ಅಂತ ಅಂಶಗಳನ್ನ ಯಾವ್ದಾದ್ರು ಅರುಣ್ ಅವ್ರು ನಿಮ್ಮ ಹತ್ರ ಹಂಚ್ಕೊಂಡಿದ್ರಾ? ಅವ್ರು ನಂಬಿದ ದೇವರು ಅವ್ರ ಕೈ ಬಿಟ್ಟಿಲ್ಲ. ಅವರು ಯಾವಾಗಲೂ ಹೇಳ್ತಿದ್ರು ಒಂದು ಪ್ಲಾನಿಂಗ್ ಅಂದ್ರೆ ಒಂದು ಕೆಲಸ ಮಾಡಬೇಕಾದ್ರೆ ಅದ್ರ ಪೂರ್ತಿ ಡೀಟೇಲ್ ಆಗಿ ಸ್ಟಡಿ ಮಾಡಿ ಮಾಡಬೇಕು. ಅರ್ಧಂಬರ್ಧ ನಾಲೆಜಲ್ಲಿ ಯಾವತ್ತೂ ಕೆಲಸ ಮಾಡಬಾರ್ದು ಅಂತಾನೆ ಅವ್ರದ್ದು ಪಾಲಿಸ್ಕೊಂಡು ಬಂದಿರೋದು. ಅವರು ಚಿಕ್ಕ ವಯಸ್ಸಿಂದನೇ ಅನಿವಾರ್ಯ ಕಾರಣದಿಂದ ಇದು ಈ ಕೆಲಸಕ್ಕೆ ಬರಬೇಕಾಗಿತ್ತು. ಅವರು ಬೇರೆ MBA ಮಾಡಿದ್ರು, ಯಾವ ಕಾರ್ಪೊರೇಟ್ ಜಾಬ್ಗೆ ಹೋಗದೆ ಇಲ್ಲಿ ಈ ಕೆಲಸ ಮಾಡೋಕ್ಕೆ ಬೇಕಾಗಿತ್ತು. ಮನೆಯಲ್ಲಿ ಅವ್ರ ಅಪ್ಪ ಹುಷಾರಿದ್ದಿಲ್ಲ ಆವಾಗ, ಮತ್ತೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಇರೋದ್ರಿಂದ. ಬಟ್ ಈ ಚಿಕ್ಕ ವಯಸ್ಸಲ್ಲೇ ಅವರು ಏನೋ ಮಾಡಬೇಕಲ್ಲ ಅಂತ ಮಾಡೇ ಇಲ್ಲ. ಎಲ್ಲ ಏನು ಮಾಡಿದ್ರು ತೃಪ್ತಿಯಿಂದ ಮಾಡ್ತಿದ್ರು. ಮತ್ತೆ ಜನರು ಬಂದ್ರು ತೃಪ್ತಿಯಿಂದ ನಾವು ಇಲ್ಲಿ ಇಂಥ ಜಾಗದಿಂದ ದೇವ್ರು ತಗೊಂಡು ಹೋಗ್ತಾ ಇದೀವಿ ಅಂತ ಖುಷಿಯಲ್ಲಿ ತಗೊಂಡು ಹೋಗಾಗೆ ಮಾಡ್ತಿದ್ರು. ವಿಜೇತಾ, ಇನ್ನೊಂದೇನಂದ್ರೆ ಮೂರ್ತಿ ಕೆತ್ತನೆ ಮಾಡುವಾಗ ಅವ್ರ ಕಣ್ಣಿಗೇನೋ ಏಟಾಗಿತ್ತಂತೆ. ಅಂತ ಸಂದರ್ಭದಲ್ಲೂ ಕೂಡ ಅವ್ರ ಕೆಲ್ಸಕ್ಕೆ ಬಿಟ್ಟಿರ್ಲಿಲ್ವಂತೆ, ಹೌದಾ? ಮಾಡ್ತಾ ಇದ್ರಂತೆ, ಹೇಳಿದಿಲ್ಲ. ಬಟ್ ಹೌದು, ಅದು ನಮಗೆ ಹೇಳಿದಿಲ್ಲ. ಮತ್ತೆ ನಮಗೆ ಟ್ರಸ್ಟಿಂದ ಮತ್ತೆ ನಮ್ಮ ಕೆಲಸದವರಿಂದ, ಅಲ್ಲಿ ಕೆಲಸ ಮಾಡೋರಿಂದ ಗೊತ್ತಾಯ್ತು. ಅಲ್ಲಿ ನಮ್ಮ ಇದು ಆರ್ಟಿಸ್ಟ್ಗಳೆಲ್ಲ ಹೋಗಿದ್ರಲ್ಲ, ಅವ್ರು ಹೇಳಿದ್ರು ಕಲ್ಚಕ್ಕೆ ಬಿದ್ದು ಕಣ್ಣೇಟಾಗಿ ಅವ್ರಿಗೆ ಅದು ತೆಗ್ದು ಆಪರೇಷನ್ ತರ ಮಾಡಿ ತೆಗ್ದಿದ್ರಂತೆ. ಮತ್ತೆ ಆಂಟಿಬಯೋಟಿಕ್ ಹಾಕ್ಬಿಟ್ಟು ರೆಸ್ಟ್ ಹೇಳಿದ್ರಂತೆ. ಬಟ್ ಅವ್ರು ಆದ್ರೂ ಒಂದ್ ಕಣ್ಣು ಮುಚ್ಚಿ ಇನ್ನೊಂದ್ ಕಣ್ಣಲ್ಲಿ ಕೆಲಸ ಮಾಡ್ತಿದ್ರು. ದೇವ್ರು ದೊಡ್ಡವರು, ಏನೂ ಆಗಿಲ್ಲ, ಸ್ವಲ್ಪದಲ್ಲೇನೆ ಇದು ಸರಿಯಾಗಿದೆ. ಮನೇಲೆಲ್ಲ ಏನ್ ಹೇಳ್ತಾರೆ ವಿಜೇತಾ? ಈಗ ನಿಮ್ಮ ಮನೆ ಕಡೆ, ಅವ್ರ ಮನೆ ಕಡೆ, ಸ್ನೇಹಿತರು, ಸಂಬಂಧಿಕರು ಏನ್ ಹೇಳ್ತಾರೆ? ಮತ್ತೆ ಅರುಣ್ ಅವ್ರ ಬಗ್ಗೆ ತಿಳ್ಕೊಳ್ಬೇಕು ಅಂತ ಈಗ ಎಲ್ರಿಗೂ ಕೂಡ ಉತ್ಸಾಹ ಜಾಸ್ತಿ ಆಗ್ಬಿಟ್ಟಿದೆ. ಅವ್ರು ಹೆಂಗಿದ್ರು, ಅವ್ರ ದಿನಚರಿ ಏನು, ಅವ್ರು ಏನ್ ಮಾಡ್ತಾ ಇದ್ರು, ಯಾವ ತರ ಇರ್ತಿದ್ರು, ಯಾವ ತರ ಕೆತ್ತನೆ ಮಾಡಿದ್ರು, ಕುತೂಹಲ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ದಿನದಿನಕ್ಕೂ ಕೂಡ. ಈಗ ಅರುಣ್ ಯೋಗಿರಾಜ್ ಅನ್ನೋ ಹೆಸರು ಕೇಳಿದ್ರೇನೆ ಒಂಥರ ಮೈ ರೋಮಾಂಚನ ಆಗುತ್ತೆ, ಮೈ ಜುಮ್ ಅನ್ಸೋ ತರ ಶುರು ಆಗ್ಬಿಟ್ಟಿದೆ, ಇಂಥ ಮೂರ್ತಿ ಕೆತ್ತನೆ ಮಾಡಿದಾರಲ್ಲ ಅಂತ. ಹೆಮ್ಮೆ ಆಗ್ತಾ ಇದೆ. ಮತ್ತೆ ಅವರು ಒಂದು ಡಿಸಿಪ್ಲಿನ್ ಲೈಫ್ ಸ್ಟೈಲ್ ಮಾಡಿದವರು, ಅಥ್ಲೀಟ್ ಆಗಿದ್ರು. ಮತ್ತೆ ಅವರು ನ್ಯಾಷನಲ್ ವಾಲಿಬಾಲ್ ಪ್ಲೇಯರ್, ಕ್ಯಾಪ್ಟನ್ ಆಗಿದ್ರು.
ಏನೇ ಮಾಡಿದ್ರು ಅವರು 100% ಕೊಟ್ಟಿನೇ ಮಾಡ್ತಿದ್ರು. ಮತ್ತೆ ಅವರು ಇವಾಗ ನಮ್ದು ಒಂದು ತೋಟನೂ ಬರಭೂಮಿನ ಅವರು ಹಸಿರು ಮಾಡಿದ್ದಾರೆ, ಅದೂ ಒಂದು ಸಾಧನೆನೇ ಅವರು. ಮತ್ತೆ ನಾಯಿ ಮತ್ತೆ ಹಸು ದನಗಳನ್ನೆಲ್ಲ ಸಾಕ್ತಿದ್ರು. ಎಲ್ಲ ಆಸಕ್ತಿ ಅವ್ರಿಗೆ. ಡ್ರಾಯಿಂಗ್ ಎನಿ ಟೈಮ್ ಯಾವ ಪೇಪರ್ ಕಂಡ್ಲಿ ಡ್ರಾಯಿಂಗ್ ಬರಿತಾ ಕೂತ್ಕೊಳ್ಳೋದು. ಮತ್ತೆ ಏನಾದರೂ ಸಿಕ್ಕಿದ್ರು ಮಕ್ಳ ಜೊತೆ ಟೈಮ್ ಇದ್ದಾಗ ಕ್ಲೇಯಲ್ಲಿ ಮಾಡೋದು. ಏನಾದರೂ ಒಂದು ಅವ್ರು ಸುಮ್ಮನೆ ಕೂತಿದ್ದು ನೋಡೇ ಇಲ್ಲ. ರಜಾ ಬಂದರೆ ಅವರು ಮನೆಯಲ್ಲಿ ಇದ್ರೂ ಏನಾದರೂ ಒಂದು ಮಾಡ್ತಿದ್ರು, ಒಂದು ಸುಮ್ಮನೆ ಕೂತ್ಕೊಂಡವರೇ ಅಲ್ಲ ಅವರು. ಮೂರ್ತಿ ಕೆತ್ತನೆ ಸಮಯದಲ್ಲಿ ಅವರು ಮೌನವ್ರತವನ್ನ ವಹಿಸಿದ್ರಂತೆ, ಹೌದಾ? ವ್ರತ ಏನಿಲ್ಲ, ಅದು ಇನ್ಸ್ಟಾಲೇಷನ್ ಟೈಮಲ್ಲಿ ಯಾರ ಜೊತೆನೂ ಅಷ್ಟು ಮಾತಾಡಲಿಲ್ಲ. ಇದು ಗೊತ್ತಾದಾಗ ಕನ್ಫರ್ಮ್ ಆದಾಗಿಂದಾನು ಸ್ವಲ್ಪ ಫೋಕಸ್ಡ್ ಆಗಿರೋಣ, ಅದು ನೀಟಾಗಿ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಅವರು ಫೋಕಸ್ ಆಗಿ ಅವ್ರು ಡೈವರ್ಟ್ ಆಗದಿದ್ದಂಗೆ ಅವರು ಸ್ವಲ್ಪ ಡಿಸ್ಟೆನ್ಸ್ ಮಾಡ್ಕೊಂಡಿದ್ರು. ಈಗ ಅರುಣ್ ಅವರು ಸಾಕಷ್ಟು ಮೂರ್ತಿಗಳನ್ನ ಕೆತ್ತನೆ ಮಾಡಿದ್ದಾರೆ, ನೀವು ಕೂಡ ನೋಡಿರ್ತೀರಿ, ನಿಮಗೂ ಕೂಡ ಗೊತ್ತಿದೆ. ಬೇರೆ ಮೂರ್ತಿಗಳಿಗೂ ಈ ಮೂರ್ತಿಗಳಿಗೂ ಎಷ್ಟು ವಿಶೇಷ ಅಂತ ಅನ್ಸುತ್ತೆ? ಆ ಸಂದರ್ಭಕ್ಕೂ ಈ ಸಂದರ್ಭಕ್ಕೂ ಏನು ವಿಶೇಷ ಅಂತ ಅನ್ಸುತ್ತೆ ನಿಮಗೆ? ಬೇರೆ ಮೂರ್ತಿ ಮಾಡುವಾಗ ಎಷ್ಟೊಂದು ಸೈಮಲ್ಟೇನಿಯಸ್ಲಿ ಎಷ್ಟೊಂದು ಕೆಲಸ ನಡೀತಿರ್ತಿತ್ತು. ಬಟ್ ಈ ಮೂರ್ತಿಗೆ ಸಂಪೂರ್ಣ ಅವರು ಬೇರೆ ಎಲ್ಲ ನಿಲ್ಲಿಸ್ಬಿಟ್ಟು ಕಮರ್ಷಿಯಲ್ ಆರ್ಡರ್ ಯಾವುದು ತಗೊಳ್ತಿದ್ದಿಲ್ಲ. 9 ತಿಂಗಳು ಬರೀ ರಾಮಲಲ್ಲಾನ ಮೂಡಿಸ್ಬೇಕು ಅಂತಾನೆ ಪ್ರಯತ್ನ ಮಾಡಿ ಅವರು ಬರೀ ಒಂದೇ ಈ ರಾಮಲಲ್ಲ ಮೂರ್ತಿ ಮಾತ್ರ ಕೆತ್ತಬೇಕು ಅಂತ ಅವರು ಅದೊಂದೇನೆ ಮಾಡಿರೋದು. ಸೊ ನೀವು ಅಷ್ಟು ತಿಂಗಳುಗಳು ಕೂಡ ನಿಮ್ಮ ಹತ್ರ ಹೇಳ್ಕೊಳ್ತಾ ಇದ್ರ, ಒಂದೊಂದು ದೇವರ ಒಂದೊಂದು ಅಂಶವನ್ನು ಕೂಡ ಕೆತ್ತನೆ ಮಾಡುವಾಗ ಹೇಳ್ಕೊಳ್ತಾ ಇದ್ರ, ಈ ರೀತಿ ಬಂದಿದೆ ಈ ರೀತಿ ಬಂದಿದೆ ಅಂತ ಏನಾದರೂ ಹಂಚ್ಕೊಳ್ತಾ ಇದ್ರ ನಿಮ್ಮ ಹತ್ರ ಅವರು? ಹೌದು, ಕೆಲವೊಮ್ಮೆ ಏನಾಗ್ತಿತ್ತು ಅಂದ್ರೆ ಕಾಂಪೋಸಿಷನ್ ಪ್ರಭಾವಳಿಯಲ್ಲಿ ಮತ್ತೆ ದೇವ್ರ ವಿಗ್ರಹದಲ್ಲಿ ಏನೇನು ಡಿಸೈನ್ ವರ್ಕ್ ಬೇಕು, ಏನೇನು ಕಾನ್ಸೆಪ್ಟ್ ಬೇಕು ಅದೆಲ್ಲಾನು ರಿಲೇಟ್ ಆಗಬೇಕು ವಿಗ್ರಹಕ್ಕೆ. ಇಲ್ದಾದ್ರೆ ವಿಗ್ರಹ ಒಂಥರ ಕಾಣ್ತಿದೆ, ಅದ್ರ ಡಿಸೈನ್ ವರ್ಕ್ ಬೇರೆ ತರ ಕಾಣ್ತಿದೆ, ಅದೆಲ್ಲ ಹೊಂದಾಣಿಕೆ ಇರಬೇಕು. ಅದನ್ನ ಮಾಡೋದು ತುಂಬಾ ಕಠಿಣ ಕೆಲಸ. ಮತ್ತೆ ಈ ಸಣ್ಣ ಕೆಲಸ ತುಂಬಾ ಟೈಮ್ ಹಿಡಿತದೆ. ಅದು ಎಲ್ಲ ಅವರು ಯಾವ ತರ ಇರಬೇಕು, ಶೈಲಿ ಹೇಗಿರ್ಬೇಕು, ಮತ್ತೆ ಆ ಡಿಸೈನ್ ವರ್ಕ್ ಆದ್ರೂ ಟ್ರೆಡಿಷನಲ್ ಆಗೇ ಮಾಡಬೇಕು ಅಂತಾನೆ ಮಾಡಿರೋದು ಅವರು. ಓಕೆ, ಸೊ ಮೊದಲೇ ಪ್ಲಾನ್ ಇತ್ತ ಅವ್ರಿಗೆ ಈ ಒಂದು ಮೂರ್ತಿಯನ್ನ ಇದೇ ಶೈಲಿಯಲ್ಲಿ ಪ್ರಭಾವಳಿಸುತ್ತಾ ದಶಾವತಾರದ ಅಂಶಗಳು ಅಥವಾ ಬೇರೆ ಬೇರೆ ಅಂಶಗಳನ್ನ ಇದರಲ್ಲಿ ನಾನು ಮೂಡಿಸ್ಬೇಕು ಅನ್ನೋದು ಮೊದಲೇ ಪ್ಲಾನ್ ಇತ್ತ ಅವ್ರಿಗೆ? ಅದ್ರ ಬಗ್ಗೆ ಏನಾದ್ರು ಹಂಚ್ಕೊಂಡಿದ್ರಾ, ನಿಮ್ಮ ಹತ್ರ ಹೇಳ್ಕೊಂಡಿದ್ರಾ? ಇಂಥದ್ದೊಂದು ಕಾನ್ಸೆಪ್ಟ್ ಇದೆ ನನ್ನ ಮೈಂಡಲ್ಲಿ, ಈ ರೀತಿ ನಾನು ರಾಮಲಲ್ಲಾ ಮೂರ್ತಿ ಕೆತ್ತನೆ ಮಾಡ್ಬೇಕು ಅನ್ಕೊಂಡಿದ್ದೀನಿ ಅಂತ ಏನಾದ್ರು ಹೇಳ್ಕೊಂಡಿದ್ರಾ? ಆ ತರ ಒಂದು ವಿಷನ್ ಇತ್ತು ಹೇಗಿರ್ಬೇಕು ಮೂರ್ತಿ ಅಂತ. ಹೋಗ್ತಾ ಹೋಗ್ತಾ ಇನ್ನೂ ಡೀಟೇಲ್ ಆಗಿ ಸ್ಟಡಿ ಮಾಡ್ತಾ ಮತ್ತೆ ಪ್ರತಿಯೊಂದೂ ಒಂದೊಂದು ಅಂಶಗಳ ಬಗ್ಗೆನೂ ಅವರು ಜಾಸ್ತಿ ರಿಸರ್ಚ್ ಮಾಡ್ತಾ ಇಂಪ್ರೂವೈಸ್ ಮಾಡ್ತಾ ಹೋದ್ರು ಅವರು. ಅದ್ರ ಬಗ್ಗೆ ಜಾಸ್ತಿ ಇನ್ನೂ ನಾಲೆಜ್ ತಿಳ್ಕೊಂಡು ಹೇಗೆ ಈ ತರ ಮಾಡಿದ್ರೆ ಹೇಗಿರ್ತದೆ ಅಥವಾ ಆ ತರ ಅಂತ ಡ್ರಾಯಿಂಗ್ ಮಾಡಿ ಮತ್ತೆ ಅದನ್ನ ಹೇಗೆ ಮೂಡ್ಸ್ ಬರ್ಬೇಕಂತ ಕಲ್ಪನೆ ಮಾಡ್ಕೊಂಡೇ ಮಾಡಿರೋದವರು. ಓಕೆ ವಿಜೇತಾ, ಈಗ ಮೂರ್ತಿ ಕೆತ್ತನೆ ಆಗಿದೆಯಲ್ಲ, ಆ ಮೂರ್ತಿ ಕೆತ್ತನೆ ಆಗಕ್ಕೂ ಮುನ್ನ ಒಂದೊಂದು ಸ್ಕೆಚ್ ಅಂತ ಹಾಕೊಳ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಆ ಸ್ಕೆಚ್ನ ಮೊದಲು ಯಾರ ಹತ್ರ ಆದ್ರೂ ಟ್ರಸ್ಟ್ ಹತ್ರ ಅಥವಾ ಎಲ್ಲಾದ್ರೂ ಅಪ್ರೂವಲ್ ತಗೊಂಡು ಆಮೇಲೆ ಕೆತ್ತನೆ ಶುರು ಮಾಡಿದ್ದ, ಇಲ್ಲ ಡೈರೆಕ್ಟ್ ಆಗಿ ಆ ಸ್ಕೆಚ್ ಇಟ್ಕೊಂಡು ಕೆತ್ತನೆಯನ್ನ ಶುರು ಮಾಡ್ತಾ ಹೋಗಿದ್ದ? ಇಲ್ಲ, ಆಕ್ಚುಲಿ ಒಂದು ಹೀಗೆ ಬರ್ಬೇಕು ಅಂತ ಒಂದು ಟೆಂಟೇಟಿವ್ ಡ್ರಾಯಿಂಗ್ ಕೊಟ್ಟಿರ್ತಾರೆ. ಬಟ್ ಅದನ್ನ ಇವರು ಇಂಪ್ರೊವೈಸ್ ಮಾಡಿ ಇನ್ನೂ ಡೀಟೇಲ್ ಆಗಿ ಮಾಡಿ ಹೇಗೆ ಮೂಡಿಸ್ಬೋದು ಇದನ್ನ ಅಂತ ಅವ್ರು ಆರ್ಟಿಸ್ಟ್ಗೆ ಫ್ರೀಡಮು ಇತ್ತು. ಸೊ ಹಾಗೆ ಮಾಡಿದ್ದಾರೆ ಅವರು. ಎಲ್ಲ ಡೀಟೇಲ್ ಆಗಿ ಅದ್ರ ಬಗ್ಗೆ ವಿಚಾರ ಮಾಡಿನೇ ಮಾಡಿದ್ದಾರೆ. ವಿಜೇತಾ, ನಿಜವಾಗ್ಲೂ ಕೂಡ ಖುಷಿ ಆಗ್ತಾ ಇದೆ. ನಾನು ಕೂಡ ಮೈಸೂರವರೇ, ನಮ್ಮ ಮೈಸೂರಿಗೆ ಇಂಥ ಒಂದು ಕೀರ್ತಿ ಸಿಕ್ಕಿದೆ ಅನ್ನೋದು ನಿಜವಾಗ್ಲೂ ಖುಷಿ ಆಗ್ತಾ ಇದೆ. ಅಂಡ್ ಎಲ್ಲವೂ ಕೂಡ ಒಳ್ಳೇದಾಗ್ಲಿ. ಧನ್ಯವಾದ ಪವರ್ ಟಿವಿ ಜೊತೆ ಮಾತನಾಡಿದಕ್ಕೆ ವಿಜೇತಾ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಧನ್ಯವಾದ.